ಟೈಮನ್ನು ಮನಿಯಾಗಿ ಕನ್ವರ್ಟ್ ಮಾಡ್ಬೋದು. ಗಂಟೆಗೆ ನೀವು 2,000ದಿಂದ 3,000ದವರೆಗೂ ದುಡಿಬೋದು. ನೀವು ಬಿಗಿನರ್ಸ್ ಆದ್ರೇನೆ ಇಷ್ಟು ಹಣ ಸಂಪಾದನೆ ಮಾಡ್ಬೋದು. ಇದಕ್ಕೆ ನಿಮ್ಗೆ ಯಾವುದೇ ಹೈಫೈ ಡಿಗ್ರಿ, ಡಬಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಡ. ಜಸ್ಟ್ ಸಿಂಪಲ್ ಆಗಿ ಬೇಸಿಕ್ ಇಂಗ್ಲಿಷ್ ಓದೋದಕ್ಕೂ ಬರೆಯೋದಕ್ಕೂ ಬಂದ್ರೆ ಸಾಕು. ಪ್ರತಿದಿನ ಬೋರ್ ಆಗ್ತಿದೆ ಅಂತ ಹೇಳಿ ಗಂಟೆಗಟ್ಟಲೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಒಂದು ಕೆಲಸವನ್ನ ನೀವು ಮಾಡಿದ್ರೆ ನಿಮ್ಮ ಇನ್ಕಮು ಡಬಲ್ ಆಗುತ್ತೆ. ಇದರಲ್ಲಿ ನಿಮಗೆ ಡಾಲರ್ ರೂಪದಲ್ಲಿ ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಸೊ $30ರಿಂದ $40 ಅಂದರೆ ನಿಮಗೆ 2,400ರಿಂದ ಹತ್ರ 3,200ರಷ್ಟು ಬರೀ 2 ಗಂಟೆಯ ಅರ್ನಿಂಗ್ಸ್ ಆಗುತ್ತೆ. ಅದೇ ನೀವು 3 ಅವರ್ಸ್ ಏನಾದರೂ ವರ್ಕ್ ಮಾಡಿದ್ರೆ $45 to $60 ಸಿಗುತ್ತೆ. ನೀವು ಒಂದು ದಿನ 3 ಗಂಟೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಮಿನಿಮಮ್ ಅಮೌಂಟು 30 ಇಂಟು 3,600 1,08,000 ಆಯ್ತು. ನೀವು ಕಾರ್ಪೊರೇಟ್ ಕಂಪನಿಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ತಿಂಗಳ ಸ್ಯಾಲ್ರಿ ಕೂಡ ಇಷ್ಟಿರೋದಿಲ್ಲ. ಹಾಗಾದ್ರೆ ಯಾವುದೇ ವರ್ಕ್ ಫ್ರಮ್ ಹೋಮ್ ಕೆಲಸ 1 ಗಂಟೆಗೆ ಇಷ್ಟು ಸಂಪಾದನೆ ಮಾಡಬೇಕು ಅಂದ್ರೆ ಯಾವುದೆಲ್ಲ ಎಲಿಜಿಬಿಲಿಟಿ ಬೇಕು, ಹೇಗಿರುತ್ತೆ ಈ ಕೆಲಸ, ನಾವು ಕೂಡ ಮಾಡ್ಬೋದಾ, ಲ್ಯಾಪ್ಟಾಪ್ ಬೇಕಾ, ಫೋನ್ ಬೇಕಾ, ಈ ಎಲ್ಲ ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿರ್. ChatGPT ಮತ್ತು ಗೂಗಲ್ ಜೆಮಿನೈಗೆ ಬುದ್ಧಿವಂತಿಕೆಯನ್ನು ಕೊಟ್ಟವ್ರು ಯಾರು? ನಿಜ ಹೇಳಬೇಕಂದ್ರೆ ನಿಮ್ಮಂಥ ಕಾಮನ್ ಮನುಷ್ಯರೇ ಅಲ್ವಾ? ಹೌದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಎಷ್ಟೇ ಅಪ್ಡೇಟ್ ಆಗಿದ್ರೂ ಅದಕ್ಕೆ ಸ್ವಂತವಾಗಿ ಮನುಷ್ಯರ ತರಹ ಯೋಚನೆ ಮಾಡೋದಕ್ಕೆ ಬರಲ್ಲ. ಅದು ಮಾಡುವಂಥ ತಪ್ಪುಗಳನ್ನ ತಿದ್ದಿ ಅದಕ್ಕೆ ಟೀಚರ್ ತರಹ ಬುದ್ಧಿ ಕಲಿಸೋಕೆ ಇವತ್ತು ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಮನೆಯಲ್ಲೇ ಕೂತು ಕೆಲಸ ಮಾಡ್ತಿದ್ದಾರೆ. ಈ ಪ್ರೊಫೆಷನಲ್ ಕೆಲಸದ ಹೆಸರೇ AI ಡಾಟಾ ಅನೋಟೇಷನ್ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ದಿನ ನೋಡಿದ್ರೆ ಸಾವಿರಾರು ಮೆಸೇಜ್ಗಳು ಅಥವಾ ವಿಡಿಯೋಸ್ ಬರುತ್ತೆ. ಇದರಿಂದ ನೀವು ವರ್ಕ್ ಫ್ರಮ್ ಹೋಮ್ ಹಣ ಸಂಪಾದನೆ ಮಾಡ್ಬೋದು, ಅಷ್ಟು ಗಳಿಸ್ಬೋದು, ಇಷ್ಟು ಗಳಿಸ್ಬೋದು ಅಂತೇಳಿ. ಅದೆಲ್ಲ ಫೇಕ್ ವಿಡಿಯೋಗಳನ್ನ, ಅದೆಲ್ಲ ಫೇಕ್ ಇನ್ಫಾರ್ಮೇಷನ್ನ ಬಿಟ್ಟು ಅಫಿಷಿಯಲ್ ಆಗಿ ಗಂಟೆಯ ಲೆಕ್ಕದಲ್ಲಿ ಡಾಲರ್ಗಳ ಹಣ ಪಾವತಿಸುವಂತಹ ರಿಯಲ್ ಸೈಡ್ ಬಿಸ್ನೆಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ತಿಂಗಳಿಗೆ 30ರಿಂದ 50,000ದವರೆಗೆ ಹೇಗೆ ಹಣ ಗಳಿಸ್ಬೋದು, ಇದಕ್ಕೆ ಬೇಕಾಗುವ ಅರ್ಹತೆ ಏನು, ಮತ್ತು ಇದು ಕಷ್ಟ ಇದೆಯಾ ಅಥವಾ ಸ್ಟೆಪ್ ಹೇಗಿದೆ, ಮೊದಲನೇ ಅಟೆಂಪ್ಟ್ನಲ್ಲಿ ನಾವು ಕೂಡ ಜಾಬನ್ನು ಗಳಿಸ್ಕೋಬೋದಾ, ಯಾವುದಾದ್ರೂ ಎಕ್ಸಾಮ್ಸ್ ಇದೆಯಾ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಇನ್ ಡೆಪ್ತ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಖುದ್ದಾಗಿ ನಾನೇ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಒಂದು 3-4 ದಿನದಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನಗೂ ಇದು ಒಳ್ಳೆ ಕೆಲಸ, ನಿಮ್ಗಳ ಜೊತೆನೂ ಹಂಚ್ಕೋಬೇಕು, ಇದರಿಂದ ನಿಮಗೂ ಒಂದಷ್ಟು ಲಾಭ ಆಗ್ಬೋದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಕೆಲಸವನ್ನು ಹೇಗೆ ಪಡೆದುಕೊಳ್ಬೇಕು, ವಿದೇಶದಿಂದ ಬರುವ ಹಣವನ್ನು ಪೇಪಾಲ್ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹೇಗೆ ಜಮೆ ಮಾಡ್ಕೊಳ್ಬೋದು, ಮತ್ತು ನಿಮ್ಮ ಪ್ರೊಫೈಲ್ ರಿಜೆಕ್ಟ್ ಆಗದ ಹಾಗೆ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ A to Z ಲೈವ್ ಆಗಿ ವಿವರಿಸ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳ ನೋಟಿಫಿಕೇಶನ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಈಗ ಸಿಂಪಲ್ ಆಗಿ ಈ ಕಂಪನಿಗಳು ಯಾಕೆ ನಮಗೆ ದುಡ್ಡನ್ನು ಕೊಡ್ತಾರೆ ಅನ್ನೋ ಬಿಸ್ನೆಸ್ ಲಾಜಿಕನ್ನು ನೋಡೋಣ. ಈಗ ಸಿಂಪಲ್ ಆಗಿ ಈ ಕಂಪನಿಗಳು ಯಾಕೆ ನಮಗೆ ದುಡ್ಡು ಕೊಡ್ತಾರೆ, ಯಾಕೆ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಅನ್ನೋ ಬಿಸ್ನೆಸ್ ಲಾಜಿಕನ್ನು ನೋಡೋಣ. ಮೊದಲನೇದಾಗಿ, ಯಾರೋ ನಮಗೆ ಇಷ್ಟೊಂದು ಹಣವನ್ನು ಡಾಲರ್ ಯಾಕೆ ಕೊಡ್ತಾರೆ, ಇದು ಕೂಡ ಒಂದು ಸ್ಕ್ಯಾಮಾ ಅನ್ನೋ ಡೌಟ್ ಬರೋದು ನಾರ್ಮಲ್. ಆದರೆ ಇದ್ರ ಹಿಂದೆ ಒಂದು ಸಿಂಪಲ್ ಬಿಸ್ನೆಸ್ ಲಾಜಿಕ್ ಇದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳ ಮಧ್ಯೆ ನನ್ನ AI ಬೆಸ್ಟಾ, ನಿನ್ನ AI ಬೆಸ್ಟಾ ಅಂತ ದೊಡ್ಡ ಕಾಂಪಿಟೇಷನ್ ನಡೀತಿದೆ. ಗೂಗಲ್ನ ಜೆಮಿನೈ ಆಗಿರ್ಬೋದು, ChatGPT ಆಗಿರ್ಬೋದು, ಮೈಕ್ರೋಸಾಫ್ಟ್ ಮುಂತಾದ ಕಂಪನಿಗಳು ಈ ರೇಸ್ನಲ್ಲಿವೆ. ಆದರೆ ಹೇಗೆ ನಮ್ಮ ಥರ ಕಾಮನ್ ಸೆನ್ಸ್ ಇಲ್ವಲ್ಲ, ಯಾವ ಪ್ರಾಂಪ್ಟ್ಗಳನ್ನು ಈಗಾಗಲೇ ಇದರಲ್ಲಿ ಬಳಸಿದ್ದೀವೋ ಅದಕ್ಕಷ್ಟೇ ಅದು ಆನ್ಸರ್ ಕೊಡೋದು ಸಾಧ್ಯ. ಅದನ್ನ ಅಪ್ಡೇಟ್ ಮಾಡಬೇಕು ಅಂದರೆ, ಅದರಲ್ಲಿ ಏನಾದರೂ ಹೊಸದನ್ನು ಆ್ಯಡ್ ಮಾಡಬೇಕಂದ್ರೆ ಮತ್ತೆ ಮನುಷ್ಯನ ಬುದ್ಧಿವಂತಿಕೆ ಬೇಕೇ ಬೇಕು. ಸೊ ಫಾರ್ ಎಕ್ಸಾಂಪಲ್, ನಿಮಗೂ ಗೊತ್ತಿರ್ಬೋದು, ನೀವು AI ಯೂಸ್ ಮಾಡ್ತಾ ಇದ್ದರೆ ನೀವು ಈ ಮಾತನ್ನ ಕೇಳಿರ್ಬೋದು, ChatGPT ಚೆನ್ನಾಗಿದೆ, ಇಲ್ಲ ಜೆಮಿನೈ ಚೆನ್ನಾಗಿದೆ, ಅಥವಾ ಯಾವುದಾದ್ರೂ ಫೋಟೋ ಜನ್ರೇಟ್ ಮಾಡೋದಕ್ಕೋ, ಫೋಟೋ ಎಡಿಟ್ ಮಾಡೋದಕ್ಕೋ ಇದು ಚೆನ್ನಾಗಿರುತ್ತೆ ಅನ್ನೋ ರೀತಿ. ಸೊ AIಗಳ ಮಧ್ಯೆನೇ ಕಾಂಪಿಟೇಷನ್ ನಡೀತಾ ಇದೆ. ಇಂಥ ಈ ಕಾಲದಲ್ಲಿ ಕೆಲವು ಪ್ರಶ್ನೆಗಳಿಗೆ ಇದು ತಪ್ಪು ಉತ್ತರಗಳನ್ನು ಕೂಡ ಕೊಡ್ಬೋದು, ಗ್ರಾಮರ್ ಮಿಸ್ಟೇಕ್ಸ್ ಕೂಡ ಮಾಡ್ಬೋದು, ಲಾಜಿಕ್ ಇಲ್ಲದ ಉತ್ತರಗಳನ್ನು ಕೂಡ ಕೊಡ್ಬೋದು. AI ಮಾಡುವ ಇಂಥ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಮನುಷ್ಯನ ಬುದ್ಧಿವಂತಿಕೆ ಬೇಕೇ ಬೇಕು. ಇದಕ್ಕೆ ಈ ದೊಡ್ಡ ಕಂಪನಿಗಳು ಸ್ಕೇಲ್ AI ನಂತಹ ದೈತ್ಯ ಸಂಸ್ಥೆಗಳಿಗೆ $ಬಿಲಿಯನ್ ಕಾಂಟ್ರಾಕ್ಟನ್ನು ಕೊಡುತ್ತೆ.
ಈ ಸಂಸ್ಥೆಗಳು ಡಾಟಾ ಅನ್ನೋಟೇಷನ್ .ಟೆಕ್ ಮತ್ತು outlier.ai ನಂತಹ ವೆಬ್ಸೈಟ್ಗಳ ಮೂಲಕ ಹೈಯರ್ ಮಾಡಿಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಇಲ್ಲಿ AI ಒಬ್ಬ ಟೀಚರ್ ತರಹ ಕೆಲಸ ಮಾಡ್ತೇವೆ. ಅದು ಮಾಡುವ ತಪ್ಪುಗಳನ್ನು ಪತ್ತೆ ಹಚ್ಚಿ ಸರಿಯಾದ ಉತ್ತರವನ್ನು ಅದಕ್ಕೆ ಹೇಳ್ಕೊಡ್ಬೋದು. ಇದಕ್ಕಾಗಿಯೇ ಅವರು ನಮಗೆ ಗಂಟೆಯ ಲೆಕ್ಕದಲ್ಲಿ ದುಡ್ಡನ್ನು ಪಾವತಿಸ್ತಾರೆ. ಗಂಟೆ ಲೆಕ್ಕದಲ್ಲಿ, ದಿನ ಲೆಕ್ಕದಲ್ಲಿ ಅಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಏನೆಲ್ಲ ಎಲಿಜಿಬಿಲಿಟಿ ರೂಲ್ಸ್, ಅರ್ಹತೆಗಳೇನು ಅನ್ನೋದಿದೆ. ಈ ಕೆಲಸವನ್ನು ಯಾರೆಲ್ಲ ಮಾಡ್ಬೋದು, ಇದಕ್ಕೆ ಬೇಕಾಗುವ ಅಗತ್ಯತೆಗಳೇನು ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್. ಈ ಕೆಲಸವನ್ನು ಮೊಬೈಲ್ ಮೂಲಕ ಕೂಡ ಮಾಡ್ಬೋದು. ಆದರೆ ಪ್ರೊಫೈಲ್ ಕ್ರಿಯೇಟ್ ಮಾಡಲು ಮೊಬೈಲ್ ಬಳಸೋದಾದರೂ ನಿಜವಾಗಿ ಕೆಲಸ ಮಾಡಿ ಒಳ್ಳೆ ಇನ್ಕಮ್ ಗಳಿಸಲಿಕ್ಕೆ ನಿಮಗೊಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮತ್ತು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕಾಗುತ್ತೆ. ನಿಮ್ಮ ವಯಸ್ಸು ಕನಿಷ್ಠ 18 ವರ್ಷ ಆಗಿರಬೇಕು. ಯಾಕಂದರೆ ಪೇಮೆಂಟ್ಸ್ ರಿಸೀವ್ ಮಾಡಲು ಲೀಗಲ್ ಡಾಕ್ಯುಮೆಂಟ್ಸ್ ಮತ್ತು ಪೇಪಾಲ್ ಅಕೌಂಟ್ ಬೇಕಾಗುತ್ತೆ ಅಲ್ವಾ. ನಿಮಗೆ ಹೈಫೈ ಇಂಗ್ಲೀಷ್ ಬರಬೇಕಿಲ್ಲ, ಆದರೆ ಬರೆದಿರುವಂಥ ವಿಷಯವನ್ನು ಓದಿ ಅದರಲ್ಲಿರುವಂಥ ಸಣ್ಣ ಪುಟ್ಟ ಗ್ರಾಮರ್ ಮಿಸ್ಟೇಕ್ಸನ್ನು, ಲಾಜಿಕ್ಸ್ ತಪ್ಪಿದ್ರೆ ಅವುಗಳನ್ನ ಪತ್ತೆ ಹಚ್ಚೋ ಚುರುಕುತನ ಇರಬೇಕು ಅಷ್ಟೇ. ಇಲ್ಲಿ ಕೇವಲ ನಾರ್ಮಲ್ ಇಂಗ್ಲೀಷ್ ಕೆಲಸಗಳಿರಲ್ಲ. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ಗೆ ತಕ್ಕ ಹಾಗೆ ಬೇರೆ ಬೇರೆ ಫೀಲ್ಡ್ಗಳು ಕೂಡ ಲಭ್ಯ ಇದೆ. ನೀವು ಮ್ಯಾಥಮೆಟಿಕ್ಸ್, ಲಾ, ಜರ್ನಲಿಸಮ್, ಫಿಸಿಕ್ಸ್, ಬಯಾಲಜಿ, ಅಕೌಂಟೆನ್ಸಿ, ಫಿನಾನ್ಸ್, ಕೆಮಿಸ್ಟ್ರಿ ಹಿನ್ನೆಲೆಯವರಾಗಿದ್ದರೆ ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇದೆ, ನಿಮಗೆ ಇನ್ನೂ ಹೆಚ್ಚಿನ ಪೇಮೆಂಟ್ ಇರುವಂಥ ಟಾಸ್ಕ್ಗಳು ಸಿಗುತ್ತೆ. ಮುಖ್ಯವಾಗಿ ಇಲ್ಲಿ 4 ರೀತಿಯ ಜಾಬ್ಸ್ ಇರುತ್ತೆ. ಫಸ್ಟ್ ಒನ್ನು AI ಚಾಟ್ಬೋಟ್ ಇವ್ಯಾಲ್ಯೂಯೇಟರ್. ಸೊ ಇದರಲ್ಲಿ ಯಾವ ರೀತಿ ಎಲ್ಲ ಕೆಲಸ ಇದೆ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿದ್ರೆ ತುಂಬ ಸಿಂಪಲ್, ತುಂಬ ಈಸಿಯಾಗಿ ಮಾಡೋ ಕೆಲಸಗಳು ಕೂಡ ಇದೆ. ಅದರಲ್ಲಿ ಒಂದು AI ಚಾಟ್ಬೋಟ್ ಇವ್ಯಾಲ್ಯೂಯೇಟರ್. ಇದು ತುಂಬ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. AI ಒಂದು ಕ್ವೆಶ್ಚನನ್ನು ಅದೇ ಕೊಡುತ್ತೆ, ಅದಕ್ಕೆ ಆನ್ಸರ್ ಕೂಡ AI ಕೊಡುತ್ತೆ. ಆದರೆ ಆನ್ಸರ್ಸಲ್ಲಿ 2-3 ಆಪ್ಷನ್ಸ್ ಇರುತ್ತೆ. ನೀವು ಆ ಕ್ವಶನನ್ನು ಓದಿ ಅದಕ್ಕೆ ಸೂಟೇಬಲ್, ಅದಕ್ಕೆ ಲಾಜಿಕಲಿ ಸೆಟ್ ಆಗುವಂಥದ್ದು, ಆ ಪ್ರಶ್ನೆಗೆ ಸೂಕ್ತವಾದಂಥ ಆನ್ಸರ್ ಯಾವುದಿದೆ ಅದನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ಟಿಕ್ ಮಾಡಿದ್ರೆ ಆಯಿತು. ಇದನ್ನು AI ಚಾಟ್ಬೋಟ್ ಇವ್ಯಾಲ್ಯೂಯೇಟರ್ ಅಂತಾರೆ. ಯಾಕಂತ ಹೇಳಿದರೆ ಹಲವಾರು ಪ್ರಶ್ನೆಗಳಿಗೆ ಯಾವ ಉತ್ತರಗಳು ಕರೆಕ್ಟಾಗಿ ಸೂಟ್ ಆಗುತ್ತೆ, ಯಾವ ಉತ್ತರಗಳು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಯಾವುದರಲ್ಲಿ ಲಾಜಿಕ್ ಇದೆ ಅನ್ನೋದನ್ನು ನಾವು ಪ್ರಿಫರೆನ್ಸ್ ಮೂಲಕ ನಿರ್ಧಾರ ತಗೊಂಡು ನಮ್ಮ ಪ್ರಿಫರೆನ್ಸ್ನ ಅಲ್ಲಿ ಹಾಕಬೇಕು. ಸೊ ಇದು ತುಂಬ ಈಸಿ ಕೆಲಸ. ಇದಕ್ಕೆ ನಿಮಗೆ ಇಂಗ್ಲೀಷ್ ಓದೋದಕ್ಕೂ ಬೇಸಿಕ್ ಇಂಗ್ಲೀಷ್ ಓದಿ ಅರ್ಥ ಮಾಡ್ಕೊಳಕ್ಕೆ ಬಂದರೆ ಸಾಕು. ಓಕೆ, ನೆಕ್ಸ್ಟ್ ಒನ್ AI ರೈಟಿಂಗ್ ಟಾಸ್ಕ್. ಇದರಲ್ಲಿ AI ಮಾಡೆಲ್ಗೆ ಕರೆಕ್ಟ್ ಆಗಿರೋಂಥ ಪ್ರಾಂಪ್ಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕ್ವಶನ್ಸ್ಗೆ ಆನ್ಸರನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಕ್ವಶನ್ಸನ್ನೇ ಕ್ರಿಯೇಟ್ ಮಾಡೋದಾಗಿರ್ಬೋದು. ನಿಮ್ಮ ರೈಟಿಂಗ್ ಮತ್ತು ರಿಸರ್ಚ್ ಸ್ಕಿಲ್ ತುಂಬ ಚೆನ್ನಾಗಿದ್ರೆ ಇದಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ. ಸೊ ನೀವು ಡೆಫಿನೆಟ್ಲಿ ನಿಮ್ಮ ರೈಟಿಂಗ್ ಚೆನ್ನಾಗಿದೆ ಅಥವಾ ಒಳ್ಳೆ ರಿಸರ್ಚ್ ಸ್ಕಿಲ್ ಇದೆ ಅನ್ನೋದಾದರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಇಟ್ಸ್ ವೆರಿ ಸಿಂಪಲ್ AI ರೈಟಿಂಗ್ ಟಾಸ್ಕ್. ಇದು ನಿಮಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಇದೆ. ಸೊ ದಯವಿಟ್ಟು ಈಗಲೇ ಹೋಗ್ಬಿಟ್ಟು ನಾನು ಹೇಳೋವಂಥ ಆ್ಯಪಲ್ಲಿ ಈ ವರ್ಕ್ನ ಡೀಟೇಲ್ಸ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ನು AI ಕೋಡಿಂಗ್. AI ಕೋಡಿಂಗ್ ಯಾರಿಗೆಲ್ಲ ಬರುತ್ತೋ, ಅಂದರೆ ಫಾರ್ ಎಕ್ಸಾಂಪಲ್ ಜಾವಾ, ಪೈಥಾನ್ ಬರೋರಿಗೆ ಇದು ಬೆಸ್ಟೆಸ್ಟ್ ಆಪ್ಷನ್. ಬಿಕಾಸ್ ಈ 2 ಜಾಬಲ್ಲಿ ಅರ್ನ್ ಮಾಡೋಕ್ಕಿಂತ ಡಬಲ್ ಇದರಲ್ಲಿ ಅರ್ನ್ ಮಾಡ್ಬೋದು. ಇದರಲ್ಲಿ ಗಂಟೆಗೆ 3,500ದಿಂದ 6,000ವರೆಗೂ ಕೂಡ ಅರ್ನ್ ಮಾಡ್ಬೋದು. ನಿಮ್ಗೇನಾದರೂ ಕೋಡಿಂಗ್ ಬಗ್ಗೆ ನಾಲೆಜ್ ಇದ್ದರೆ AI ಬರೆಯುವಂಥ ಕೋಡಿಂಗನ್ನು ವೆರಿಫೈ ಮಾಡಿ ಅದರಲ್ಲಿ ಬಗ್ಸನ್ನು ಸರಿಪಡಿಸಬೇಕು. ಯಾರಾದರೂ ಇಂಜಿನಿಯರ್ಸ್ ಇದ್ದರೆ ಅಥವಾ ಕೋಡಿಂಗ್ ಎಕ್ಸ್ಪರ್ಟ್ ಇದ್ದರೆ ನೀವು ವರ್ಕ್ ಮಾಡ್ತಿದ್ರು ಕೂಡ ನಿಮ್ಮ ಮನೆಯ ಫ್ರೀ ಟೈಮಲ್ಲಿ ನೀವು ದಯವಿಟ್ಟು ಇದನ್ನ ಮಾಡ್ಬೋದು. ಬಿಕಾಸ್ ನೀವು 1 ಗಂಟೆ ಕೂತು ಈ ಕೆಲಸವನ್ನು ಮಾಡಿದ್ರು ಕೂಡ ನೀವು ಕಡಿಮೆಯಲ್ಲಿ 3,500ದಿಂದ 4,000, 5,000ವರೆಗೂ ಸಂಪಾದನೆ ಮಾಡ್ಬೋದು. ನೆಕ್ಸ್ಟು ಬ್ಲಿಂಗಲ್ AI ಟಾಸ್ಕ್. ಇದು ವೆರಿ ಸಿಂಪಲ್. ನಿಮಗೆ ಇಂಗ್ಲೀಷ್ ಜೊತೆಗೆ ಜರ್ಮನ್, ಸ್ಪ್ಯಾನಿಷ್, ಜಪಾನಿ ಲ್ಯಾಂಗ್ವೇಜ್ ಅಥವಾ ಯಾವುದೇ ರೀಜಿನಲ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ನಿಮಗೆ ಟ್ರಾನ್ಸ್ಲೇಟರ್ ಕೆಲಸ ಸಿಗುತ್ತೆ. ಇಂಗ್ಲೀಷಲ್ಲಿರೋದನ್ನು ಆಯಾ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು. ನನಗನ್ಸುತ್ತೆ ಇದು ತುಂಬ ಬೆಸ್ಟ್ ಕೆಲಸ. ಯಾರಿಗೆ ಟ್ರಾನ್ಸ್ಲೇಷನ್ ಮೇಲೆ ಆಸಕ್ತಿ ಇದೆಯೋ, ಯಾರಿಗೆ ನಿಮ್ಮ ರೀಜಿನಲ್ ಲ್ಯಾಂಗ್ವೇಜಲ್ಲಿ ಒಂದು ಒಳ್ಳೆ ಹಿಡಿತಾ ಇದೆಯೋ, ಲ್ಯಾಂಗ್ವೇಜ್ ಬಗ್ಗೆ ಒಳ್ಳೆ ಮಾಹಿತಿ ನಾಲೆಜ್ ಇದೆಯೋ ಅವರಿಗೆ ಈ ಕೆಲಸ ಬೆಸ್ಟ್ ಅಂತ ನನಗನ್ಸುತ್ತೆ. ಈ ಕೆಲಸಕ್ಕೂ ಅಷ್ಟೇ ಒಳ್ಳೆ ಸ್ಯಾಲ್ರಿನ ಅವ್ರು ಕೊಡ್ತಾರೆ. ಆ್ಯಂಡ್ ಈ ಕೆಲಸಕ್ಕೆ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಅಪ್ಲೈ ಮಾಡಿದರೆ ಖಂಡಿತ ಇದು ಸಿಗ್ಬೋದು ಅಂತ ನನಗನ್ಸುತ್ತೆ. ಗೂಗಲಲ್ಲಿ ನೀವೇನಾದರೂ ಸರ್ಚ್ ಮಾಡಿದ್ರೆ ಇಂಥ ಸಾವಿರಾರು ನಕಲಿ ವೆಬ್ಸೈಟ್ ಕೂಡ ಸಿಗುತ್ತೆ. ಆದರೆ ನಾನು ನಿಮಗೆ ಕೇವಲ 2 ಅತ್ಯಂತ ಸೇಫ್ಟಿ ಮತ್ತು ಅಫಿಷಿಯಲ್ ಸೈಟ್ಗಳನ್ನು ಇವತ್ತು ಸಜೆಸ್ಟ್ ಮಾಡ್ತೀನಿ. ಒಂದು ಡಾಟಾ ಅನ್ನೋಟೇಷನ್ .ಟೆಕ್. ನಿಮಗೆ ಇಲ್ಲಿ ಲಿಂಕ್ಸ್ ಬರ್ತಾ ಇರುತ್ತೆ. ಪ್ರಸ್ತುತ ವರ್ಲ್ಡ್ನಲ್ಲೇ ನಂಬರ್ 1 ಸೈಟ್ ಇದಾಗಿದೆ. ಇದು ತುಂಬ ಜೆನ್ಯೂನ್ ಆಗಿದೆ ಮತ್ತು ಟೈಮ್ ಟು ಟೈಮ್ ಕರೆಕ್ಟಾಗಿ ಪೇ ಮಾಡುತ್ತೆ. ಇನ್ನೊಂದು outlier.ai. ಇದು ಸ್ಕೇಲ್ AI ಒಡೆತನದ ಸಂಸ್ಥೆಯಾಗಿದ್ದು ಪ್ರಸ್ತುತ ಗ್ಲೋಬಲ್ ಲೆವೆಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೈರಿಂಗ್ ಮಾಡಿಕೊಳ್ತಾ ಇದ್ದಾರೆ. ಈ
ಕಂಪನಿಯವರು. ಆದ್ದರಿಂದ ಹೊಸಬರಿಗೆ ಇಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ, ನೀವು ಇದನ್ನ ಖಂಡಿತ ಟ್ರೈ ಮಾಡ್ಬೋದು. ಹಾಗಾದ್ರೆ ಹೇಗೆ ಅಪ್ಲೈ ಮಾಡೋದು, ಹೇಗೆ ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದು ನಿಮ್ಮ ಕ್ವಶನ್ ಆದರೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟು ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ ನಿಮ್ಮ ಇಮೇಲ್ ಅಥವಾ ಫೋನ್ ನಂಬರನ್ನು ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ. ಪ್ರೊಫೈಲ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಎಜುಕೇಷನ್ ಮತ್ತು ಸ್ಕಿಲ್ಸನ್ನು ಸರಿಯಾಗಿ ಮೆನ್ಷನ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿಲ್ಗೆ ಸರಿಯಾದಂಥ ಕೆಲಸವನ್ನು ಅದು ನಿಮಗೆ ಅಸಿಸ್ಟ್ ಕೂಡ ಮಾಡೋವಂಥ ಚಾನ್ಸಸ್ ಇದೆ. ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಲಾಗಿನ್ ಆದ ತಕ್ಷಣ 45ರಿಂದ 60 ನಿಮಿಷದ ಒಂದು ಪರೀಕ್ಷೆ ಇರುತ್ತೆ. ಹೆಚ್ಚಿನ ಇದನ್ನ ಲೈಟಾಗಿ ತೊಗೊಂಡು ಫೇಲ್ ಆಗ್ತಾರೆ. ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಟೈಮ್ ತಗೊಂಡು ಆನ್ಸರ್ ಮಾಡಿ. ಬಿಕಾಸ್ ಈ ಒಂದು ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ. ಇಷ್ಟು ಒಳ್ಳೆ ಸಂಪಾದನೆ ನೀವು ಇದರಿಂದ ಮಾಡಬೇಕು ಅಂದಾಗ, ಇಷ್ಟು ಸಿಂಪಲ್ ಆಗಿ ಮನೇಲೆ ಕೂತ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ಗಂಟೆಗೆ ಎಷ್ಟೊಂದು ಹಣ ಗಳಿಸ್ಬೋದು ಅಂದಮೇಲೆ ಒಂದು ಸ್ವಲ್ಪ ಶ್ರಮವನ್ನು ಹಾಕಲೇಬೇಕು. ಸೊ ಎಕ್ಸಾಮ್ಸ್ ಟೈಮಲ್ಲಿ ಟೈಮ್ ತಗೊಂಡು ಕ್ವಶನ್ನ ಸರಿಯಾಗಿ ನೋಡಿ ಲಾಜಿಕಲಿ ಆನ್ಸರನ್ನು ಮಾಡಿ. ನೀವೇನಾದರೂ ಟೆಸ್ಟ್ ಪಾಸ್ ಆದರೆ 3ರಿಂದ 7 ದಿನದ ಒಳಗಡೆ ನಿಮಗೆ ಇಮೇಲ್ ಬರುತ್ತೆ, ನಿಮ್ಮ ಅಫಿಷಿಯಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಒಂದು ವೇಳೆ ರಿಪ್ಲೈ ಬರೆದಿದ್ರೆ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅರ್ಥ. ಡ್ಯಾಶ್ ಬೋರ್ಡ್ನಲ್ಲಿ ಲಭ್ಯವಿರುವಂಥ AI ಉತ್ತರಗಳನ್ನು ಗೂಗಲ್ ಬಳಸಿ ಕ್ರಾಸ್ ವೆರಿಫೈ ಮಾಡಿ ನಿಮ್ಮ ರಿವ್ಯೂ ಸಬ್ಮಿಟ್ ಮಾಡಬೇಕು. ಈಗ ಪೇ ಬಗ್ಗೆ ಮಾತಾಡೋಣ. ಇಲ್ಲಿ ಹಣಕ್ಕಾಗಿ ತಿಂಗಳುಗಟ್ಟಲೆ ನೀವು ಕಾಯಬೇಕು ಅಂತ ಏನೂ ಇಲ್ಲ. ಪ್ರತಿ ವಾರ ಪೇಪಲ್ ಅಥವಾ ಸ್ಟ್ರಿಪ್ ಅಕೌಂಟ್ ಮೂಲಕ ಮಾಡಿದ ಕೆಲಸದ ಗಂಟೆಗಳನ್ನು ಲಾಗ್ ಮಾಡಿದ್ರೆ ಸಾಕು. ಪ್ರತಿ ವಾರ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಡಾಲರ್ಸ್ ರೂಪದಲ್ಲಿ ಹಣ ಜಮೆ ಆಗುತ್ತೆ. ಆದರೆ ವಿದೇಶದಿಂದ ಡಾಲರ್ಗಳನ್ನು ಇಂಡಿಯನ್ ರೂಪಾಯಿಗಳಿಗೆ ಬದಲಾಯಿಸಿ ನೇರವಾಗಿ ತೆಗೆದುಕೊಳ್ಳಲು ನಮಗೆ ಒಂದು ಪೇಪಲ್ ಖಾತೆಯ ಅಗತ್ಯ ಇದೆ. ಸೊ ಸುಮಾರು ಮಂದಿ ನನ್ನ ಹಳೆ ವಿಡಿಯೋದಲ್ಲಿ ಪೇಪಲನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಹೇಳಿ ಅಂತ ಕಮೆಂಟ್ ಮಾಡಿದ್ರಿ. ಅವರಿಗೆ ಈ ವಿಡಿಯೋದಲ್ಲಿ ಪೇಪಲ್ ಅಕೌಂಟನ್ನು ಹೇಗೆ ಓಪನ್ ಮಾಡೋದು, ಫ್ರೀಯಾಗಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ. ವಿತ್ ಪ್ರೂಫ್ ವಿತ್ ಸ್ಕ್ರೀನ್ ರೆಕಾರ್ಡನ್ನು ಹಾಕಿದ್ದೀನಿ. ಆ್ಯಪ್ ಡೌನ್ಲೋಡ್ ಮಾಡೋ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ಗೂ ಹೋಗಿಬಿಟ್ಟು ಅಥವಾ ಆ್ಯಪ್ ಸ್ಟೋರಿಗೂ ಹೋಗಿ ಪೇಪಾಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಪೇಪಾಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪ್ ಓಪನ್ ಮಾಡಿದ ನಂತರ ನಿಮ್ಮ ಇಮೇಲ್ ID ಮತ್ತು ಅದರ ಪಾಸ್ವರ್ಡನ್ನು ಹಾಕಿ ಆಮೇಲೆ ಸ್ಕ್ರೀನ್ ಮೇಲೆ ಬರೋ ಒಂದು ಸಣ್ಣ ಸೆಕ್ಯೂರಿಟಿ ಚೆಕ್ಕನ್ನು ಕಂಪ್ಲೀಟ್ ಮಾಡಿ. ಮೊಬೈಲ್ ವೆರಿಫಿಕೇಷನ್, ಈಗ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ, ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಹಾಕಿ ವೆರಿಫೈ ಮಾಡಿ. ನೆಕ್ಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ನ್ಯಾಷನಾಲಿಟಿ ಆಗಿರ್ಬೋದು, ಫಸ್ಟ್ ನೇಮು, ಸೆಕೆಂಡ್ ನೇಮು, ಲಾಸ್ಟ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ID ಕಾರ್ಡ್ನಲ್ಲಿರೋ ಹಾಗೆ ಕರೆಕ್ಟಾಗಿ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರಲ್ಲಿ ರಕ್ಷಿತಾ RS ಅಂತ ಇನಿಷಿಯಲ್ ಇದ್ದರೆ ರಕ್ಷಿತಾ ನನ್ನ ಫಸ್ಟ್ ನೇಮ್, R ನನ್ನ ಸೆಕೆಂಡ್ ನೇಮ್, S ನನ್ನ ಥರ್ಡ್ ನೇಮ್ ಆಗಿ ಹಾಕಿದ್ದೀನಿ. ಸೊ ಅದಕ್ಕೆಲ್ಲರಿಗೂ ಫುಲ್ ಫಾರ್ಮ್ ಇರುತ್ತೆ. ಅಥವಾ ನಿಮಗೆ 2 ಹೆಸರಿದೆ ಅನ್ನೋದಾದರೆ, ನನಗೆ ರಕ್ಷಿತಾ ಶಿಶಿರ್ ಅನ್ನೋದು ನನ್ನ ಹೆಸರು ಅಂತ ಅಂದ್ಕೊಳ್ಳಿ. ಫಸ್ಟ್ ನೇಮ್ಗೆ ರಕ್ಷಿತಾ ಅಂತ ಹಾಕಿ, ಲಾಸ್ಟ್ ನೇಮ್ಗೆ ಶಿಶಿರ್ ಅಂತ ಹಾಕಿದ್ದೀನಿ. ಓಕೆನಾ? ಇನ್ನು ಅಡ್ರೆಸ್ ವಿವರ, ಇದ್ರ ಕೆಳಗಡೆ ನೆಕ್ಸ್ಟ್ ನಿಮಗೆ ವಿಳಾಸವನ್ನು ನೀಡಬೇಕಾಗತ್ತೆ. ಅಡ್ರೆಸ್ ಲೈನ್ 1 ಅಂತ ಹಾಕಿರ್ತಾರೆ. ಅಡ್ರೆಸ್ ಲೈನ್ 2 ಟೌನ್, ಸಿಟಿ ಮತ್ತು ಪಿನ್ ಕೋಡನ್ನು ಸರಿಯಾಗಿ ತುಂಬಿ ಸಬ್ಮಿಟ್ ಮಾಡಿ. ಐಡೆಂಟಿಟಿ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ಈ ಸ್ಕ್ರೀನಲ್ಲಿ ಮೇಲೆ ರೆಡ್ ಬ್ಯಾಂಡಲ್ಲಿ ಯು ಆರ್ ಆಲ್ಮೋಸ್ಟ್ ದೇರ್, ವೆರಿಫೈ ಯುವರ್ ಐಡೆಂಟಿಟಿ ಟು ಸ್ಟಾರ್ಟ್ ಯೂಸಿಂಗ್ ಪೇಪಾಲ್ ಅಂತ ತೋರಿಸ್ತಾ ಇರುತ್ತೆ. ಸೊ ಅದರಲ್ಲಿ 1 by 1 ಇನ್ಫಾರ್ಮೇಷನ್ ಫಿಲ್ ಮಾಡೋಕ್ಕಿರುತ್ತೆ, ಅದನ್ನ ಮಾಡ್ತಾ ಹೋದರೆ ಆಯಿತು. ಫಾರ್ ಎಕ್ಸಾಂಪಲ್, ಅಡ್ರೆಸ್ ಆಗಿರ್ಬೋದು, ಪರ್ಸನಲ್ ವೆರಿಫಿಕೇಷನ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಐಡೆಂಟಿಟಿ ವೆರಿಫೈ ಮಾಡೋದಾಗಿರ್ಬೋದು. ನೆಕ್ಸ್ಟು ಬ್ಯಾಂಕ್ ಲಿಂಕ್ ಪ್ರಕ್ರಿಯೆ ಇರುತ್ತೆ. ಕೊನೆಯದಾಗಿ ಹಣವನ್ನು ನಿಮ್ಮ ಖಾತೆಗೆ ಸ್ವೀಕರಿಸಲು 3 ಪ್ರಮುಖ ಕೆಲಸಗಳನ್ನ ಮಾಡಬೇಕು. ಅದರಲ್ಲಿ ಪರ್ಪಸ್ ಆಫ್ ಅಕೌಂಟ್ ಅಂದರೆ ನೀವು ವಿದೇಶದಿಂದ ಫ್ರೀಲಾನ್ಸ್ ಕಮಿಷನ್ ಪಡೆಯುತ್ತಿದ್ದೀರಿ ಎಂದು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. 2ನೇದು ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಲಿಂಕ್ ಹಾಕಬೇಕಾಗುತ್ತೆ. 3ನೇದು ಒಂದು ಸಣ್ಣ ವಿಡಿಯೋ ಕಾಲ್ ಮೂಲಕ ಸೆಕ್ಯೂರಿಟಿ ವೆರಿಫಿಕೇಷನ್ ನಡೆಯುತ್ತೆ. ಈ ಟೈಮಲ್ಲಿ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲೇಬೇಕು. ಅಷ್ಟೇ, ನಿಮ್ಮ ಪೇಪಾಲ್ ಅಕೌಂಟ್ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 1 by 1 ಎಲ್ಲವನ್ನ ಕಂಪ್ಲೀಟ್ ಡೀಟೇಲ್ಸನ್ನು ಅದಕ್ಕೆ ಹಾಕ್ತಾ ಹೋಗಬೇಕಾಗುತ್ತೆ. ಈ ಪೇಪಾಲ್ ಇಮೇಲ್ ಐಡಿಯನ್ನು ನಿಮ್ಮ ಡೇಟಾ ಅನೋಟೇಷನ್ ಡ್ಯಾಶ್ ಬೋರ್ಡ್ಗೆ ಲಿಂಕ್ ಮಾಡಿದರೆ ಸಾಕು. ನಿಮ್ಮ ದುಡ್ಡು ಪ್ರತಿ ವಾರ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಇನ್ನು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೆ ಒಂದಿಷ್ಟು ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ. ಸಮಯ ತೆಗೆದುಕೊಳ್ಳಿ. ಅಸೆಸ್ಮೆಂಟ್ ಟೆಸ್ಟ್ ಬರೆಯುವಾಗ ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಶ್ನೆಯ ಗೈಡ್ಲೈನ್ಸನ್ನು ಸಂಪೂರ್ಣವಾಗಿ ಓದಿ ನಿಧಾನವಾಗಿ. ಒಂದು ಓಪನ್ ಬುಕ್ ಎಕ್ಸಾಮ್ ತರಹ ಇದಿರೋದ್ರಿಂದ ನೀವು ಗೂಗಲ್ ಹೆಲ್ಪನ್ನು ಕೂಡ ಇಲ್ಲಿ ಪಡೆದುಕೊಳ್ಬೋದು. AI ಟೂಲ್ಸನ್ನು ಬಳಸೋಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಪರೀಕ್ಷೆ ಬರಿಬೇಕಾದ್ರೆ ಅಥವಾ ಕೆಲಸ ಮಾಡುವ ಟೈಮಲ್ಲಿ ChatGPT ಅಂತಹ ಯಾವುದೇ AI ಟೂಲ್ಸನ್ನು ಬಳಸಬೇಡಿ. ಯಾಕಂತ ಹೇಳಿದ್ರೆ ಅದರ ಇಂಟರ್ನಲ್ ಸಿಸ್ಟಮ್ ಇದನ್ನು ತಕ್ಷಣ ಡಿಟೆಕ್ಟ್ ಮಾಡಿ ನಿಮ್ಮ ಖಾತೆಯನ್ನು ಶಾಶ್ವತವಾಗಿ ಬ್ಲಾಕ್ ಮಾಡ್ಬೋದು. ಸೊ ಆಗಲೇ ಹೇಳಿದೆ ಇದರಲ್ಲೊಂದು ಸ್ಮಾಲ್ ಟೆಸ್ಟ್ ಇರುತ್ತೆ ಅಂತ. ಅದನ್ನು ಹೇಗೆ ಕ್ರ್ಯಾಕ್ ಮಾಡೋದು ಅಂದರೆ, ಸಮಯವನ್ನು ತೆಗೆದುಕೊಳ್ಳಿ. ಅಸೆಸ್ಮೆಂಟ್ ಟೆಸ್ಟ್ ಬರಿಬೇಕಾದ್ರೆ ಗಡಿಬಿಡಿ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಶ್ನೆಯ ಗೈಡ್ಲೈನ್ಸನ್ನು
ಸಂಪೂರ್ಣವಾಗಿ ಓದಿ. ಒಂದು ಓಪನ್ ಬುಕ್ ಎಕ್ಸಾಮ್ ತರಹ ಇರೋದ್ರಿಂದ ನಿಮ್ಮ ಗೂಗಲ್ ಹೆಲ್ಪ್ ಕೂಡ ನೀವು ಪಡ್ಕೋಬೋದು. ಅಂದರೆ ಓದೋದಕ್ಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಮೊದಲೇ ಸ್ವಲ್ಪ ತಯಾರಿಯನ್ನು ಮಾಡ್ಕೋಬೋದು. ಅಂದರೆ ಅದು ಬಿಟ್ಟು ಪರೀಕ್ಷೆ ಬರೆಯುವಾಗ ಅಥವಾ ಕೆಲಸ ಮಾಡುವಂಥ ಟೈಮಲ್ಲಿ ChatGPT ಅಂತಹ ಯಾವುದೇ AI ಟೂಲ್ಸನ್ನು ಬಳಸೋಕೆ ಹೋಗಬೇಡಿ. ಯಾಕಂದರೆ ಅವರ ಇಂಟರ್ನಲ್ ಸಿಸ್ಟಮ್ ಇದನ್ನ ತಕ್ಷಣ ಡಿಟೆಕ್ಟ್ ಮಾಡಿ ನಿಮ್ಮ ಖಾತೆಯನ್ನು ಶಾಶ್ವತವಾಗಿ ಬ್ಲಾಕ್ ಮಾಡುತ್ತೆ. ಸೊ ಎಕ್ಸಾಮ್ ಬರೆದು ಪಾಸಾಗಿರ್ತೀರ ಅಂದಮೇಲೆ ಅದಾದಮೇಲೆ ಹಣ ಬರೋ ಟೈಮಲ್ಲಿ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು ಕಂಪ್ಯೂಟರ್ ಅಥವಾ IP ಅಡ್ರೆಸ್ನಲ್ಲಿ ಕೇವಲ ಒಬ್ಬರ ಅಕೌಂಟನ್ನು ಮಾತ್ರ ಇರಬೇಕು. ಇದಕ್ಕಿಂತ ಹೆಚ್ಚು ID ಕ್ರಿಯೇಟ್ ಮಾಡಲು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಬ್ಯಾನ್ ಆಗೋ ಸಾಧ್ಯತೆ ಇದೆ. ನೀವು ಮಾಡೋ ಕೆಲಸದಲ್ಲಿ ಕ್ವಾಲಿಟಿ ಇದ್ದರೆ ನಿಮಗೆ ಕಂಟಿನ್ಯೂಸ್ ಆಗಿ ಕೆಲಸ ಸಿಗ್ತಾ ಹೋಗುತ್ತೆ. ಕೊನೆಯದಾಗಿ ನನ್ನ ಸಜೆಷನ್ ಏನಂದರೆ, ನಿಮಗೆ ಇಂಗ್ಲೀಷ್ ಭಾಷೆಯ ಸಾಮಾನ್ಯ ಜ್ಞಾನ ಇದ್ದರೆ, ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ, ದಿನಕ್ಕೆ 2-3 ಗಂಟೆಗಳ ಕಾಲ ಲ್ಯಾಪ್ಟಾಪ್ ಮುಂದೆ ತಾಳ್ಮೆಯಿಂದ ಕೂತು ಕೆಲಸ ಮಾಡುವ ಇಂಟ್ರೆಸ್ಟ್ ನಿಮಗಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ವೆಬ್ಸೈಟ್ಗಳನ್ನು ಪ್ರಯತ್ನಿಸಿ ನೋಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಟ್ರೈ ಮಾಡೋದ್ರಲ್ಲಿ ಯಾವುದೇ ನಷ್ಟ ಇಲ್ಲ, ಲಾಸ್ ಇಲ್ಲ. ನಿಮಗೆ ಈ ವೆಬ್ಸೈಟ್ಗಳಲ್ಲಿ ಲಾಗಿನ್ ಮಾಡಿ ಆ 60 ನಿಮಿಷಗಳ ಕಠಿಣವಾದ ಅಸೆಸ್ಮೆಂಟ್ ಟೆಸ್ಟನ್ನು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಮಾಡೋದು ಹೇಗೆ ಅನ್ನೋ ಲೈವ್ ಡೆಮೋ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಅದನ್ನು ಮಾಡೋ ಪ್ರಯತ್ನ ಮಾಡೋಣ. ಈ ಒಂದು ಕೆಲಸದ ಬಗ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ ಕನ್ನಡ. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.